ನಮಸ್ಕಾರ ಸ್ನೇಹಿತರೆ. ಒಂದು ಸಲ ಶ್ರೀ ಮಹಾಲಕ್ಷ್ಮಿ ಮಹಾವಿಷ್ಣುವಿನೊಂದಿಗೆ ಸ್ವಾಮಿ ಪತಿ ಪತ್ನಿಯ ಸಂಬಂಧ ಹೇಗಿರಬೇಕು, ಯಾವ ರೀತಿ ಇದ್ದಾಗ ಅವರನ್ನು ಸಾಕ್ಷಾತ್ ಶಿವ ಪಾರ್ವತಿ ಎಂದು ಕರೆಯುತ್ತಾರೆ ಎಂದು ಕೇಳಿದರು. ಆಗ ಶ್ರೀ ಮಹಾವಿಷ್ಣು, ದೇವಿ, ಪತಿ ಪತ್ನಿಯ ಸಂಬಂಧ ಅನ್ನುವುದು ನಂಬಿಕೆ, ಪ್ರೀತಿ ಹಾಗೂ ಜವಾಬ್ದಾರಿಯಿಂದ ಕೂಡಿರಬೇಕು. ಆದರೆ ಇದರಲ್ಲಿ ಯಾವೊಂದು ಇಲ್ಲದಿದ್ದರೂ ಅಥವಾ ಕಡಿಮೆಯಾದರೂ ಆ ಸಂಬಂಧದಲ್ಲಿ ದುಃಖ ಮತ್ತು ಪಶ್ಚಾತ್ತಾಪ ಮಾತ್ರವೇ ಉಳಿಯುತ್ತದೆ. ಇದಕ್ಕೆ ಸಂಬಂಧಿಸಿದ ಒಂದು ಕತೆ ಇದೆ. ಈ ಕತೆ ಯಾರು ಅವರ ಸಂಗಾತಿಯನ್ನು ಗೌರವಿಸುವುದಿಲ್ಲವೋ ಅವರಿಗೊಂದು ಎಚ್ಚರಿಕೆ ನೀಡುತ್ತದೆ. ಕೆಲವು ಮಹಿಳೆಯರು ತಮ್ಮ ಪತಿಯನ್ನು ರಾತ್ರಿ ಸಮಯದಲ್ಲಿ ದೂರ ಇಡುತ್ತಾರೆ. ಅದಕ್ಕಾಗಿ ವಿವಿಧ ಅಡೆತಡೆಗಳನ್ನು ಸೃಷ್ಟಿಸುತ್ತಾರೆ. ಅಂತ ಕೆಲಸಗಳು ಕೇವಲ ಅವರ ಸಂಬಂಧವನ್ನು ಮಾತ್ರವಲ್ಲದೆ ಅವರ ಜೀವನವನ್ನು ಕೂಡ ನಾಶ ಮಾಡುತ್ತದೆ. ಅಂತ ಮಹಿಳೆಯರು ಭವಿಷ್ಯತ್ತಿನಲ್ಲಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆದರೆ ಅಷ್ಟೊತ್ತಿಗೆ ತುಂಬಾ ಆಲಸ್ಯವಾಗಿರುತ್ತದೆ. ದೇವಿ, ಈಗ ನಿನ್ನ ಪ್ರಶ್ನೆಯನ್ನು ಒಂದು ಕಥೆಯ ಮೂಲಕ ತಿಳಿಸುತ್ತೇನೆ. ಪತಿ ಹಾಗೂ ಪತ್ನಿ ಒಂದೇ ಹಾಸಿಗೆಯ ಮೇಲೆ ಮಲಗುವುದು ಎಷ್ಟು ಮುಖ್ಯ ಎಂಬುದು ಈ ಕತೆ ನಮಗೆ ತಿಳಿಸುತ್ತದೆ. ಅನೇಕ ವರ್ಷಗಳ ಹಿಂದೆ ಮಧುರಾಪುರ ಎಂಬ ಪಟ್ಟಣದ ಬಳಿ ಒಂದು ದಟ್ಟವಾದ ಕಾಡಿತ್ತು. ಆ ಕಾಡಿನ ಮಧ್ಯೆ ಸುಂದರವಾದ ಒಂದು ಕೆರೆ. ಆ ಕೆರೆಯ ನೀರು ಎಷ್ಟೊಂದು ಸ್ವಚ್ಛವಾಗಿತ್ತು ಅಂದರೆ ಆಕಾಶ ಅದರಲ್ಲಿ ಪ್ರತಿಬಿಂಬಿಸುತ್ತಿತ್ತು. ಕೆರೆಯ ಸುತ್ತ ಚಿಕ್ಕ ಚಿಕ್ಕ ಗಿಡಗಳು, ಪಕ್ಷಿಗಳ ಚಿಲಿಪಿಲಿ. ಆ ಕೆರೆಯ ದಡದಲ್ಲಿ ಒಂದು ಚಿಕ್ಕ ಗುಡಿಸಲಿನಲ್ಲಿ ಸೋಮಪ್ಪ ಎಂಬ ರೈತ, ಹೆಂಡತಿ ಸುಶೀಲಾ ಹಾಗೂ ಇಬ್ಬರು ಮಕ್ಕಳು ವಾಸವಿದ್ದರು. ಸುಶೀಲಾ ಅವಳ ಸೌಂದರ್ಯದಿಂದ ಆ ಪಟ್ಟಣದಲ್ಲೇ ಹೆಸರುವಾಸಿಯಾಗಿದ್ದಳು. ಅವಳ ಸೌಂದರ್ಯ ನೋಡಿದ ಪ್ರತಿ ಪುರುಷ ಕೂಡ ಮಂತ್ರಮುಗ್ಧನಾಗುತ್ತಿದ್ದ. ಒಂದು ದಿನ ರಾತ್ರಿ ಸೂರ್ಯ ಮುಳುಗಿದ ಮೇಲೆ ಆಗಸದಲ್ಲಿ ನಕ್ಷತ್ರಗಳು ಪಳಪಳ ಹೊಳೆಯಲಾರಂಭಿಸಿದವು. ಗ್ರಾಮವೆಲ್ಲ ಗಾಢ ನಿದ್ರೆಗೆ ಜಾರಿತ್ತು. ಆದರೆ ಸೋಮಪ್ಪ ಮಾತ್ರ ಮನೆಯಿಂದ ರಹಸ್ಯವಾಗಿ ಹೊರಬಂದು ಕಾಡಿನ ಕಡೆ ನಡೆದು ಹೋದ. ಅವನ ಮುಖದಲ್ಲಿ ಒಂದು ವಿಚಿತ್ರವಾದ ಸಂತೋಷ ಇತ್ತು. ಮನಸ್ಸಿನಲ್ಲಿ ಏನೇನೋ ಊಹೆಗಳು. ಆ ದಟ್ಟವಾದ ಕಾಡಿನಲ್ಲಿ ಒಂಟಿಯಾಗಿ ನಡೆಯುತ್ತಾ ಕೆರೆಯ ಹತ್ತಿರ ಇದ್ದ ಒಂದು ಚಿಕ್ಕ ಗುಡಿಸಲಿಗೆ ಬಂದ. ಅಲ್ಲಿ ಒಂದು ಹೆಣ್ಣು ರತಿ ಅವನಿಗಾಗಿ ಕಾಯುತ್ತಾ ನಿಂತಿದ್ದಳು. ರತಿಯನ್ನು ನೋಡಿದ ಕೂಡಲೇ ಸೋಮಪ್ಪನ ಮುಖದಲ್ಲಿ ಮಂದಹಾಸ. ರತಿ ಅವನೊಂದಿಗೆ, ಸ್ವಾಮಿ, ಇವತ್ತು ಏಕಿಷ್ಟೊಂದು ಆಲಸ್ಯವಾಯಿತು? 1 ಗಂಟೆಯಿಂದ ನಿಮಗಾಗಿ ಕಾಯುತ್ತಿದ್ದೇನೆ. ಇನ್ನು ನೀವು ಬರಲ್ಲ ಅಂದುಕೊಂಡು ಮನೆಗೆ ಹೋಗಲು ಹೊರಟೆ. ಆದರೆ ನಿಮ್ಮ ಹೆಜ್ಜೆ ಶಬ್ದ ಕೇಳಿಸಿತು. ಹಾಗಾಗಿ ಇಲ್ಲಿಯೇ ಉಳಿದುಕೊಂಡೆ ಅಂದಳು. ಆಗ ಸೋಮಪ್ಪ, ರತಿ, ಇವತ್ತು ಸುಶೀಲಾಗೆ ನಿದ್ದೆ ಬರಲಿಲ್ಲ. ಅವಳನ್ನು ನಿದ್ದೆ ಮಾಡಿಸಲು ಆಲಸ್ಯವಾಯಿತು. ಅವಳು ಗಾಢವಾದ ನಿದ್ದೆಗೆ ಜಾರಿದ ಮೇಲೆ ನಿನ್ನ ಹತ್ತಿರ ಓಡಿ ಬಂದೆ ಎಂದು ಹೇಳಿದ. ಆಗ ರತಿ, ಸ್ವಾಮಿ, ಬೇಗನೆ ಒಳಗೆ ಬನ್ನಿ. ಬೆಳಕು ಹರಿಯುವಷ್ಟರಲ್ಲಿ ನಾವು ನಮ್ಮ ಮನೆಗೆ ಹೋಗಬೇಕು ಅಂದಳು. ಇಬ್ಬರು ಗುಡಿಸಲಿನ ಒಳಗೆ ಹೋದರು. ಅವರು ಊಹಿಸಿಕೊಂಡ ರೀತಿಯಲ್ಲಿ ಇಬ್ಬರು ಸುಖದಲ್ಲಿ ಮುಳುಗಿ ಹೋದರು. ದೇವಿ, ಆದರೆ ಇಲ್ಲಿ ಸೋಮಪ್ಪ ಹೆಂಡತಿಯನ್ನು ಮೋಸ ಮಾಡುತ್ತಿದ್ದಾನೆ. ರತಿ ಕೂಡ ಅವಳ ಗಂಡನಿಗೆ ಮೋಸ ಮಾಡಿ ಸೋಮಪ್ಪನ ಜೊತೆ ಈ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದಾಳೆ. ಗಂಡ ಹೆಂಡತಿ ಮಧ್ಯೆ ಭಾವನೆಗಳ ಭೇದ ಮತ್ತು ಶಾರೀರಿಕ ದೂರ ಶುರುವಾದರೆ ಆ ಸಂಬಂಧ ಕ್ರಮೇಣ ಕೆದರಿ ಹೋಗುತ್ತದೆ. ಇದು ಕೇವಲ ಅವರ ಜೀವನವನ್ನು ಮಾತ್ರವಲ್ಲ, ಅವರ ಮಕ್ಕಳನ್ನು ಹಾಗೂ ಸಮಾಜವನ್ನು ಕೂಡ ಪ್ರಭಾವಿತಗೊಳಿಸುತ್ತದೆ. ಸೋಮಪ್ಪ ಹಾಗೂ ರತಿ ಇಬ್ಬರು ಅವರವರ ಸಂಗಾತಿಯನ್ನು ಮೋಸ ಮಾಡುತ್ತಾ ಅಕ್ರಮ ಸಂಬಂಧದಲ್ಲಿ ಮುಳುಗಿ ಹೋಗಿದ್ದರು. ಈ ಕತೆ ಇಂದ್ರಲೋಕದಲ್ಲೂ ಕೂಡ ಚರ್ಚನೀಯ ಅಂಶವಾಯಿತು. ಒಂದು ದಿನ ಗರುಡ ಅವನ ದೊಡ್ಡ ದೊಡ್ಡ ರೆಕ್ಕೆಗಳಿಂದ ಆಗಸದಲ್ಲಿ ಹಾರುತ್ತಾ ನಾರಾಯಣ ನಾರಾಯಣ ಎಂದು ಜಪ ಮಾಡುತ್ತಾ ಇಂದ್ರಲೋಕಕ್ಕೆ ಹೋದ. ಅಲ್ಲಿ ಇಂದ್ರನಿಗೆ ನಮಸ್ಕಾರ ಮಾಡಿ, ದೇವೇಂದ್ರ, ಭೂಲೋಕದಲ್ಲಿ ಒಂದು ವಿಚಿತ್ರವಾದ ದೃಶ್ಯ ನೋಡಿದೆ. ಅದನ್ನು ನೋಡಿದಾಗಿನಿಂದ ನನ್ನ ಮನಸ್ಸಿನಲ್ಲಿ ಎಷ್ಟೋ ಅನುಮಾನಗಳು ಹುಟ್ಟಿಕೊಂಡಿವೆ.
ದಯವಿಟ್ಟು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಎಂದು ಕೇಳಿದ. ಅದಕ್ಕೆ ಇಂದ್ರ, ಗರುಡ, ನೀನೇಕಿಷ್ಟೊಂದು ಅಸಮಾಧಾನದಲ್ಲಿ ಮುಳುಗಿದ್ದೀಯ? ನಿನ್ನ ಅನುಮಾನ ಏನೆಂದು ನಿಸ್ಸಂದೇಹವಾಗಿ ಕೇಳು ಎಂದು ಹೇಳಿದ. ಆಗ ಗರುಡ, ದೇವೇಂದ್ರ, ಭೂಲೋಕದಲ್ಲಿ ಒಂದು ಮಹಿಳೆ ಅವಳ ಗಂಡನನ್ನು ಮೋಸ ಮಾಡಿ ರಾತ್ರಿ ಕಾಡಿನಲ್ಲಿರುವ ಒಂದು ಗುಡಿಸಲಿನ ಹತ್ತಿರ ಹೋದಳು. ಅಲ್ಲೊಬ್ಬ ಪುರುಷನನ್ನು ಭೇಟಿಯಾದಳು. ಆ ಪುರುಷನು ಕೂಡ ಹೆಂಡತಿ ಹಾಗೂ ಮಕ್ಕಳನ್ನು ಮೋಸ ಮಾಡಿ ಆ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ. ಈ ದೃಶ್ಯ ನೋಡಿದ ಮೇಲೆ ನನ್ನ ಮನಸ್ಸಿನಲ್ಲಿ ಅಸಮಾಧಾನ ಶುರುವಾಯಿತು. ಇಂಥ ಕೃತ್ಯಗಳಿಗೆ ಕಾರಣ ಏನು? ಇದು ಕಲಿಯುಗದ ಪ್ರಭಾವನ ಅಥವಾ ಮನುಷ್ಯನ ಮನಸ್ಸಿನ ವಕ್ರಬುದ್ಧಿನ ಎಂದು ಕೇಳಿದ. ಅದಕ್ಕೆ ಇಂದ್ರ, ಗರುಡ, ಇದು ಕಲಿಯುಗ. ಈ ಯುಗದಲ್ಲಿ ಮನುಷ್ಯರು ಅವರ ಕೋರಿಕೆಗಳಿಗೆ, ಆಸೆಗಳಿಗೆ ಶರಣಾಗುತ್ತಾರೆ. ಅದು ಅವರ ಪತನಕ್ಕೆ ಕಾರಣವಾಗುತ್ತದೆ. ನಿನ್ನ ಪ್ರಶ್ನೆಗಳಿಗೆ ಒಂದು ಕಥೆಯ ಮೂಲಕ ಉತ್ತರ ಕೊಡುತ್ತೇನೆ, ಕೇಳು. ಸೃಜನಪುರ ಎಂಬ ಊರಿನಲ್ಲಿ ಸುದರ್ಶನ ಎಂಬ ಒಬ್ಬ ಶ್ರೀಮಂತ ವ್ಯಾಪಾರಿ ಇದ್ದ. ಅವನು ರೈತರಿಂದ ಕಡಿಮೆ ಬೆಲೆಗೆ ಧಾನ್ಯ ಕೊಂಡುಕೊಂಡು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದ. ಅವನ ಸಂಪತ್ತು ದಿನೇ ದಿನೇ ಬೆಳೆಯುತ್ತಿತ್ತು. ಸುದರ್ಶನನಿಗೆ ಅಕುಲ ಎಂಬ ಏಕೈಕ ಪುತ್ರನಿದ್ದ. ಅವನ ಹೆಂಡತಿ ಶಿಲ್ಪ ಮಗನನ್ನು ತುಂಬಾ ಮುದ್ದಾಗಿ ಬೆಳೆಸಿದಳು. ಆದರೆ ಕೈ ತುಂಬಾ ಹಣ, ಬೇಕಾದಷ್ಟು ಸ್ವಾತಂತ್ರ್ಯ ಇದ್ದ ಕಾರಣ ಅಕುಲ ದುಷ್ಟ ಬುದ್ಧಿಯಲ್ಲಿ ಸಿಲುಕಿದ. ಜೂಜಾಟ, ಮದ್ಯಪಾನ ಹಾಗೂ ವೇಶ್ಯೆಯರ ಸಾವಾಸ ಮಾಡುತ್ತಿದ್ದ. ಅವನು ತಂದೆಯ ಆಸ್ತಿಯನ್ನೆಲ್ಲ ದುಂಡು ವೆಚ್ಚ ಮಾಡಲು ಶುರು ಮಾಡಿದ. ಸುದರ್ಶನ ಹಾಗೂ ಶಿಲ್ಪ ಮಗನನ್ನು ಸರಿದಾರಿಗೆ ತರಲು ತುಂಬಾನೇ ಪ್ರಯತ್ನಿಸಿದರು. ಆದರೆ ಅಕುಲ ಅವರ ಮಾತನ್ನು ಕೇಳಿಸಿಕೊಳ್ಳುತ್ತಿರಲಿಲ್ಲ. ಸುದರ್ಶನ ಯೋಚನೆ ಮಾಡಿದ, ಮಗನಿಗೆ ಮದುವೆ ಮಾಡಿದರೆ ಸರಿದಾರಿಗೆ ಬರುತ್ತಾನೆ ಎಂದು. ಅವನು ನೀಲಾ ಎಂಬ ಸುಂದರವಾದ ಗುಣವತಿಯಾದ ಹುಡುಗಿಯೊಂದಿಗೆ ಮಗನ ಮದುವೆ ಮಾಡಿದ. ನೀಲಾಳ ಸೌಂದರ್ಯ ಮತ್ತು ಗುಣ ಅಕುಲನನ್ನು ಆಕರ್ಷಣೆ ಮಾಡಿತು. ಹಾಗಾಗಿ ಅವನು ವೇಶ್ಯೆಯರ ಮನೆಗೆ ಹೋಗುವುದು ನಿಲ್ಲಿಸಿದ. ಕೆಲಕಾಲ ಎಲ್ಲವೂ ಚೆನ್ನಾಗಿತ್ತು. ಆದರೆ ಸುದರ್ಶನ ಮತ್ತು ಶಿಲ್ಪ ವೃದ್ಧಾಪ್ಯ ಅನುಭವಿಸಿ ಮೃತಪಟ್ಟರು. ಅಕುಲನಿಗೆ ಮಾರ್ಗದರ್ಶನ ಕೊಡುವವರು, ಬುದ್ಧಿ ಹೇಳುವವರು ಯಾರೂ ಇಲ್ಲವಾಯಿತು. ಅವನು ಜೂಜಾಟ ಮತ್ತೆ ಶುರು ಮಾಡಿಕೊಂಡ. ಕೆಲವೇ ದಿನಗಳಲ್ಲಿ ಅಕುಲ ತನ್ನ ತಂದೆ ಸಂಪಾದನೆ ಮಾಡಿದ ಆಸ್ತಿಯನ್ನೆಲ್ಲ ಜೂಜಾಟದಲ್ಲಿ ಕಳೆದುಕೊಂಡ. ಮನೆಯಲ್ಲಿ ಒಂದು ರೂಪಾಯಿ ಕೂಡ ಇಲ್ಲ. ಒಂದು ದಿನ ನೀಲ ಗಂಡನೊಂದಿಗೆ, ಸ್ವಾಮಿ, ಮನೆಯಲ್ಲಿ ತಿನ್ನಲು ಏನೂ ಇಲ್ಲ, ಎಲ್ಲಾದರೂ ಕೆಲಸಕ್ಕೆ ಹೋಗಿ ಅಂತ ಹೇಳಿದಳು. ಆದರೆ ಅಕುಲನಿಗೆ ಯಾವುದರಲ್ಲೂ ನೈಪುಣ್ಯ ಇಲ್ಲ. ಅವನು ಜೀವನವನ್ನು ಜೂಜಾಟ ಹಾಗೂ ಕೆಟ್ಟ ಅಭ್ಯಾಸದಲ್ಲೇ ಕಳೆದಿದ್ದ. ಅಕುಲನ ಇಬ್ಬರು ಮಕ್ಕಳು ಕೂಡ ಮದುವೆ ವಯಸ್ಸಿಗೆ ಬಂದಿದ್ದರು. ಆದರೆ ಅವರಿಗೆ ಮದುವೆ ಮಾಡಲು ಅವನ ಹತ್ತಿರ ಹಣವಿಲ್ಲ. ಅಕುಲ ನಿರಾಶೆಯಲ್ಲಿ ಮುಳುಗಿದ. ಒಂದು ದಿನ ಅಕುಲ ನೀಲಾಳ ಹತ್ತಿರ ಬಂದು ಅವನ ಆಸೆಯ ಬಗ್ಗೆ ಹೇಳಿದ. ಆಗ ನೀಲ, ಸ್ವಾಮಿ, ಜೀವನದಲ್ಲಿ ಸುಖ ಅನ್ನುವುದು ಬರೀ ಕಾಮದಲ್ಲಿ ಮಾತ್ರ ಸಿಗುವುದಿಲ್ಲ. ನಿಜವಾದ ಸುಖ ಅನ್ನುವುದು ಬೇರೆಯವರಿಗೆ ಸಹಾಯ ಮಾಡುವುದರಲ್ಲಿ ಮತ್ತು ನ್ಯಾಯವಾಗಿ ಬದುಕುವುದರಲ್ಲಿ ಮಾತ್ರ ಸಿಗುತ್ತದೆ. ನೀವು ಕೇವಲ ನಿಮ್ಮ ಸುಖ ನೋಡಿಕೊಂಡು ಈಗ ಈ ಸ್ಥಿತಿಗೆ ಬಂದಿದ್ದೀರಿ. ಹಾಗೆ ನಿಮ್ಮನ್ನು ನಂಬಿಕೊಂಡ ನಮ್ಮನ್ನು ಕೂಡ ಈ ಸ್ಥಿತಿಗೆ ತಂದಿದ್ದೀರಿ. ಸ್ವಾಮಿ, ಮನುಷ್ಯರು ಮಾಡುವ 3 ತಪ್ಪುಗಳ ಬಗ್ಗೆ ಹೇಳ್ತೀನಿ, ಕೇಳಿ. ಮೊದಲನೆಯದು ವಿದ್ಯೆ ಮತ್ತು ನೈಪುಣ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡುವುದು. ಎರಡನೆಯದು ಕೆಲಸವನ್ನು ಮುಂದೂಡುವುದು. ಮೂರನೆಯದು ಕೆಟ್ಟವರ ಸಹವಾಸ ಮಾಡುವುದು. ನೀವು ಈ 3 ತಪ್ಪುಗಳನ್ನು ಕೂಡ ಮಾಡಿದ್ದೀರಿ. ಆದ್ದರಿಂದಲೇ ನಮಗೆ ಇವತ್ತು ಈ ಪರಿಸ್ಥಿತಿ ಬಂತು ಎಂದು ಹೇಳಿದಳು. ಅಕುಲ ಅವನ ತಪ್ಪುಗಳನ್ನು ತಿಳಿದುಕೊಂಡ. ಆದರೆ ಪಶ್ಚಾತ್ತಾಪ ಪಡುವುದು ಬಿಟ್ಟು ಈಗ ಬೇರೇನೂ ಮಾಡಲು ಅವನ ಹತ್ತಿರ ದಾರಿ ಇಲ್ಲ. ಕೆಲ ದಿನಗಳ ನಂತರ ಅಕುಲ ಮನಸ್ಸಿನಲ್ಲಿ ತೀರ್ಮಾನ ಮಾಡಿಕೊಂಡ, ನಾನು ಬದಲಾಗಬೇಕು, ನನ್ನ ಕುಟುಂಬಕ್ಕಾಗಿ ಏನಾದರೂ ಕಷ್ಟ ಪಡಬೇಕು ಎಂದು ತೀರ್ಮಾನಿಸಿಕೊಂಡು ಅವನ ಕೋರಿಕೆಯನ್ನು ಮತ್ತೆ ನೀಲಾಳ ಹತ್ತಿರ ಹೇಳಿದ. ಆದರೆ ನೀಲ ಗಂಡನೊಂದಿಗೆ, ಸ್ವಾಮಿ,
ಈಗ ನಮ್ಮ ವಯಸ್ಸಿನ ಪ್ರಕಾರ ನಾವು ಆಧ್ಯಾತ್ಮಿಕತೆಯ ಕಡೆ ಮಾತ್ರ ಹೆಜ್ಜೆ ಹಾಕಬೇಕು. ವೃದ್ಧಾಪ್ಯದವರೆಗೂ ನಮ್ಮ ಕೋರಿಕೆಗಳು, ಸಂಬಂಧಗಳು ಹಾಗೂ ನಮ್ಮನ್ನು ನಂಬಿಕೊಂಡವರಿಗೆ ಜೀವನವನ್ನು ಅರ್ಪಿಸಿ ವೃದ್ಧಾಪ್ಯದಲ್ಲಿ ಉಳಿದ ಜೀವನವನ್ನು ದೇವರಿಗೆ ಅರ್ಪಿಸಬೇಕು. ದೇವರ ಸೇವೆಯಲ್ಲಿ, ಆರಾಧನೆಯಲ್ಲಿ ಕಳೆಯಬೇಕು ಎಂದು ಹೇಳಿ ಗಂಡನಿಂದ ದೂರಾದಳು. ಕೆಲ ದಿನಗಳ ಬಳಿಕ ನೀಲಾ ಒಂದು ಪುಣ್ಯಕ್ಷೇತ್ರದಲ್ಲಿ ಒಬ್ಬ ವೃದ್ಧ ಮಹಿಳೆಯನ್ನು ಭೇಟಿಯಾದಳು. ಆಕೆ ನೀಲಾಳೊಂದಿಗೆ, ಅಮ್ಮ, ನನಗಿರುವ ಆಸ್ತಿಯನ್ನೆಲ್ಲ ನಿನಗೆ ಬರೆದುಕೊಡುತ್ತೇನೆ, ನನ್ನನ್ನು ಕೂಡ ನಿನ್ನ ಕುಟುಂಬದಲ್ಲಿ ಸೇರಿಸಿಕೋ ಎಂದು ಕೇಳಿದಳು. ನೀಲಾ ಅದೇ ರೀತಿ ಆಕೆಯನ್ನು ಅವಳ ಕುಟುಂಬದಲ್ಲಿ ಒಂದು ವ್ಯಕ್ತಿಯನ್ನಾಗಿ ಸೇರಿಸಿಕೊಂಡಳು. ಆ ವೃದ್ಧ ಮಹಿಳೆಯ ಹಣದಿಂದ ನೀಲಾ ಮಕ್ಕಳ ಮದುವೆ ಮಾಡಿದಳು. ಮತ್ತೆ ಮನೆ ಸಂತೋಷದಲ್ಲಿ ತುಂಬಿ ಹೋಯಿತು. ಆದರೆ ಅಕುಲನಲ್ಲಿ ಮತ್ತೆ ದುಷ್ಟಬುದ್ಧಿ ಚಿಗುರೊಡೆಯಿತು. ನೀಲಾ ಅವನನ್ನು ದೂರ ಇಟ್ಟ ಕಾರಣ ಅವನು ಇನ್ನೊಂದು ಹೆಣ್ಣಿನ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡ. ಪ್ರತಿ ರಾತ್ರಿ ಅವಳ ಹತ್ತಿರ ಹೋಗುತ್ತಿದ್ದ. ಈ ದುಷ್ಟಬುದ್ಧಿ ಅವನ ಪತನಕ್ಕೆ ಕಾರಣವಾಯಿತು. ವಿಷಯ ತಿಳಿದ ನೀಲಾ ಗಂಡನನ್ನು ಮನೆಯಿಂದ ಹೊರಹಾಕಿದಳು. ಹಣ ಇಲ್ಲದ ಕಾರಣ ಅಕ್ರಮ ಸಂಬಂಧ ಇಟ್ಟುಕೊಂಡ ಮಹಿಳೆ ಕೂಡ ಅವನನ್ನು ಬಿಟ್ಟು ಹೊರಟು ಹೋದಳು. ಅವನ ಬುದ್ಧಿ ತಿಳಿದ ಊರಿನವರಾರೂ ಕೂಡ ಭಿಕ್ಷೆ ಕೊಡುತ್ತಿರಲಿಲ್ಲ. ಹಣವಿಲ್ಲದೆ, ತಿನ್ನಲು ಊಟವಿಲ್ಲದೆ, ಕೋರಿಕೆಗಳನ್ನು ಕೊಲ್ಲಲು ಸಾಧ್ಯವಾಗದೆ ಕೊರಗಿ ಕೊರಗಿ ಸತ್ತು ಹೋದ ಅಕುಲ. ಈ ಕತೆ ಹೇಳಿದ ಇಂದ್ರ, ಗರುಡ, ಈ ಕತೆ ನಮಗೆ ಒಳ್ಳೆ ಗುಣಪಾಠವನ್ನು ತಿಳಿಸುತ್ತದೆ. ಗಂಡ ಹೆಂಡತಿ ಸಂಬಂಧದಲ್ಲಿ ಸಮಾನತೆ ಇರಬೇಕು. ಶೀಲ ಅಕುಲನ ಕೋರಿಕೆಯನ್ನು ತೀರಿಸದೇ ಇದ್ದಿದ್ದು ತಪ್ಪು. ಅವನನ್ನು ಸರಿದಾರಿಗೆ ತರಲು ಪ್ರಯತ್ನಿಸದೆ ಮನೆಯಿಂದ ಹೊರಹಾಕಿದ್ದು ಇನ್ನೊಂದು ತಪ್ಪು. ಮಹಿಳೆಯರು ಗಂಡನನ್ನು ಸರಿದಾರಿಗೆ ತರಲು ಪ್ರೀತಿ, ಸಮಾಧಾನ ಹಾಗೂ ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕು. ಏಕೆಂದರೆ ಅಕುಲ ಮದುವೆಯ ನಂತರ ವೇಶ್ಯೆಯ ಮನೆಗೆ ಹೋಗುವುದು ನಿಲ್ಲಿಸಿಬಿಟ್ಟ. ಆದರೆ ನೀಲಾ ಅವನನ್ನು ದೂರ ಇಟ್ಟ ಮೇಲೆ ಮತ್ತೆ ಅವನು ವೇಶ್ಯೆಯರ ಸಹವಾಸ ಮಾಡಿದ. ಅದೇ ಪ್ರಕಾರ ಅಕುಲ ಮನೆಯ ಜವಾಬ್ದಾರಿ ತೆಗೆದುಕೊಳ್ಳದೆ ಕೆಟ್ಟ ಅಭ್ಯಾಸಗಳನ್ನು ಕಲಿತುಕೊಂಡಿದ್ದು ಮೊದಲನೇ ತಪ್ಪು. ದೇವರು ಆ ವೃದ್ಧ ಮಹಿಳೆಯ ಮೂಲಕ ಇನ್ನೊಂದು ಅವಕಾಶ ಕೊಟ್ಟರು. ಆದರೆ ಅದನ್ನು ಕೂಡ ಹಾಳು ಮಾಡಿಕೊಂಡಿದ್ದು ಅವನ ಎರಡನೇ ತಪ್ಪು ಎಂದು ಗರುಡನಿಗೆ ಹೇಳಿದ ಇಂದ್ರ. ದೇವಿ, ಈ ಕತೆ ನಮಗೆ 3 ಪಾಠಗಳನ್ನು ಹೇಳುತ್ತದೆ. ಗಂಡ ಹೆಂಡತಿ ಒಂದೇ ಹಾಸಿಗೆಯ ಮೇಲೆ ಮಲಗುವುದರಿಂದ ಇಬ್ಬರ ಮಧ್ಯೆ ಭಾವನಾತ್ಮಕತೆ ಮತ್ತು ದೈಹಿಕ ಅನ್ಯೋನ್ಯತೆ ಬಲಪಡುತ್ತದೆ. ಎರಡನೆಯದು, ಮಹಿಳೆ ಆವೇಶ ಪಡದೆ ಸಮಾಧಾನ ಹಾಗೂ ಬುದ್ಧಿವಂತಿಕೆಯಿಂದ ಗಂಡನನ್ನು ಸರಿಪಡಿಸಬೇಕೇ ಹೊರತು ಅವನನ್ನು ದೂರ ಮಾಡಬಾರದು. ಮೂರನೆಯದು, ಯಾವ ವ್ಯಕ್ತಿಯೇ ಆದರೂ ಕುಟುಂಬದ ಜವಾಬ್ದಾರಿಗೆ ಮೊದಲ ಆದ್ಯತೆ ಕೊಡಬೇಕು. ಅಂತ ದಂಪತಿಗಳನ್ನು ಶಿವ ಪಾರ್ವತಿಗೆ ಸಮಾನವಾಗಿ ಹೋಲಿಕೆ ಮಾಡುತ್ತಾರೆ. ದೇವಿ, ಪರಮೇಶ್ವರನಿಗೆ ಎಷ್ಟೊಂದು ಕೋಪ ಎಂಬುದು ನಿನಗೆ ಗೊತ್ತಿದೆ. ಹಾಗೆ ಅವರು ಒಮ್ಮೊಮ್ಮೆ ತಪಸ್ಸಿನಲ್ಲಿ ಕುಳಿತುಕೊಂಡರೆ 100, ಕೆಲವೊಮ್ಮೆ 1000 ವರ್ಷಗಳು ಕೂಡ ಬರುವುದಿಲ್ಲ. ಆದರೆ ಅವರಿಗಾಗಿ ಸಮಾಧಾನದಿಂದ ಪಾರ್ವತಿ ಎದುರು ನೋಡುತ್ತಾರೆ. ಅದೇ ರೀತಿ ಪಾರ್ವತಿಗೆ ಕೋಪ ಬಂದಾಗ ಯಾರೂ ಕೂಡ ಅವರ ಮುಂದೆ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಆ ಸಮಯದಲ್ಲಿ ಆಕೆಯನ್ನು ತ್ಯಜಿಸದೆ ಹೆಂಡತಿಯ ಕಾಲಿನ ಕೆಳಗೆ ಮಲಗುವ ಮೂಲಕ ಆಕೆಯ ಕೋಪವನ್ನು ಕಡಿಮೆ ಮಾಡುತ್ತಾರೆ ಲೋಕನಾಥ. ಈ ಸೃಷ್ಟಿಗೆ ತಂದೆ ತಾಯಿಯಾದ ಪಾರ್ವತಿ ಪರಮೇಶ್ವರರು ತಮ್ಮ ಮಧ್ಯೆ ಗರ್ವ ಇಲ್ಲದೆ, ಭೇದ ಭಾವ ತೋರದೆ, ಒಬ್ಬರಿಗೆ ಕೋಪ ಬಂದಾಗ, ಒಬ್ಬರಿಗೆ ಕಷ್ಟ ಬಂದಾಗ ಒಬ್ಬರು ಅರ್ಥ ಮಾಡಿಕೊಳ್ಳುತ್ತಾರೆ. ಅದೇ ರೀತಿ ಮನುಷ್ಯರು ಕೂಡ ಗಂಡನಿಗೆ ಕಷ್ಟ ಬಂದಾಗ ಹೆಂಡತಿ, ಹೆಂಡತಿ ಕಷ್ಟದಲ್ಲಿರುವಾಗ ಗಂಡ ಅರ್ಥ ಮಾಡಿಕೊಂಡರೆ ಅವರು ಶಿವ ಪಾರ್ವತಿಯಾಗುತ್ತಾರೆ ಎಂದು ಶ್ರೀ ಮಹಾವಿಷ್ಣು ಮಹಾಲಕ್ಷ್ಮಿಗೆ ಹೇಳಿದರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.